ಇನ್ನು ಲೋಕಸಭೆ ಚುನಾವಣೆಯನ್ನು ಗೆಲ್ಲೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿಕೊಳ್ತಾ ಇದೆ. ಮಹಿಳಾ ಮತಗಳ ಮೇಲೆ ಕಮಲ ಪಾಳಯ್ಯ ಕಣ್ಣಿಟ್ಟಿದೆ. ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮಹಿಳಾ ಮತಗಳನ್ನು ಸೆಳೆಯೋದಕ್ಕೆ ಅಂತ ಬಿಜೆಪಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ತಂತ್ರವನ್ನು ಹೆಣಿತಾ ಇದೆ. ತುಮಕೂರಿನಲ್ಲಿ ಶಕ್ತಿ ವಂದನಾ ಕಾರ್ಯಾಗಾರವನ್ನು ಕಮಲ ಪಡೆ ನಡೆಸಿದೆ. ಇದೇ ಕಾರಣಕ್ಕಾಗಿ ಶಕ್ತಿ ವಂದನಾ ಕಾರ್ಯಕ್ರಮವನ್ನು ಕಮಲ ಪಡೆ ನಡೆಸಿದೆ. ಈ ಕಾರ್ಯಾಗಾರದ ಮೂಲಕವಾಗಿ ಮಹಿಳೆಯರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಎನ್ಜಿಒ ಮುಖಾಂತರ ಅನುದಾನವನ್ನು ನೀಡಲಾಗ್ತಾ ಇದೆ. ಇನ್ನು ಕೇಂದ್ರದ ಶಕ್ತಿ ಯೋಜನೆ ಕೇಂದ್ರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸೋದಕ್ಕೆ ಬಿಜೆಪಿ ಕರೆ ಕೂಡ ಕೊಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಇನ್ನು ರಾಜ್ಯದ ಪ್ರತಿ ಜಿಲ್ಲೆಯಿಂದ ಬಿಜೆಪಿ ಮಹಿಳಾ ಮುಖಂಡರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೀಸಲಾತಿಯನ್ನ ರಿಸರ್ವೇಶನ್ ಲೋಕಸಭೆಯಲ್ಲಿ ಇರ್ಬೋದು, ವಿಧಾನಸಭೆಯಲ್ಲಿ ಇರ್ಬೋದು, ಇನ್ನೂ ಜೋರ ಚಪ್ಪಳ ತಪ್ಪೋದನ್ನು ಸಂಪಟ ಮಾಡ್ಕೋಬೇಕು. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಆ ಪ್ರಧಾನಮಂತ್ರಿಗಳ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಪುಣ್ಯಾತ್ಮ ಈ ದೇಶದಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು, ಈ ದೇಶದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಮಹಿಳೆಯರ ಪಾತ್ರ ಅತಿ ಹೆಚ್ಚು ಅಂತಕ್ಕಂಥದ್ದು ಮನವರಿಕೆಯನ್ನು ಮಾಡಿಕೊಂಡು ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಇವತ್ತು ಪ್ರಧಾನಮಂತ್ರಿ ತೀರ್ಮಾನ ಮಾಡಿ ಒಂದು ವಿಶೇಷ ಅಧಿವೇಶನ ಕರೆದು ತೀರ್ಮಾನ ಆಗಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಏನ್ ಸೂಚಿಸ್ತದೆ ಅಂತ ಹೇಳಿದ್ರೆ, ಭಾರತ ಮುಂದಿನ ದಿನಮಾನಗಳಲ್ಲಿ 100 ವರ್ಷ 200 ವರ್ಷದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. 2042 ಇಸ್ವಿಗೆ ಭಾರತ ಇವತ್ತು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಂತ್ಕೋಬೇಕು, ಅಭಿವೃದ್ಧಿಯನ್ನು ಕಾಣಬೇಕು, ಒಂದು ಬಲಿಷ್ಠ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು ಮುನ್ಸೂಚನೆಗಳು ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಕುಮಾರ್, ಬಿಜೆಪಿ ಇದೀಗ ಮಹಿಳಾ ಮತಗಳ ಮೇಲೆ ಕಣ್ಣಿಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಇದೀಗ ಒಂದು ಕಾರ್ಯಾಗಾರವನ್ನು ಕೂಡ ನಡೆಸೋದಕ್ಕೆ ಅಂತ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಬಿಜೆಪಿ ಈ ಹಿಂದೆ ಏನೆಲ್ಲ ಲೆಕ್ಕಾಚಾರ ಇಟ್ಕೊಂಡಿದೆ ಅಂತ? ಸಂತೋಷ್, ಖಂಡಿತವಾಗ್ಲೂ ಕೂಡ ಏನು ಬಿಜೆಪಿಯ ನೂತನ ಸಾರಥಿಯಾಗಿ ವಿಜಯೇಂದ್ರ ನೇಮಕವಾದ ಒಂದು ಬೆನ್ನಲ್ಲೇ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಬಿಜೆಪಿ ಪಕ್ಷದಲ್ಲಿ ಗರಿಗೆದಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಲೋಕಸಭಾ ಚುನಾವಣೆಗೆ ಕೇವಲ ಇನ್ನೇನು 2-3 ತಿಂಗಳುಗಳು ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು. ಹಾಗಾಗಿ ಅತಿ ಹೆಚ್ಚಿನ ಸ್ಥಾನವನ್ನ ಬಿಜೆಪಿ ಗೆಲ್ಲೇಬೇಕು ಅಂತೇಳಿ ಪಣ ತೊಟ್ಟಿರ್ತಕ್ಕಂಥ, ಅದರಲ್ಲೂ ಕೂಡ ವಿಜಯೇಂದ್ರ ಅವರು ಒಂದು ರೀತಿಯಾಗಿ ಟಾಸ್ಕ್ ಆಗಿರ್ತಕ್ಕಂಥದ್ದು. ಅಂದ್ರೆ ಹಿಂದೆ 25-26 ಸೀಟ್ಗಳನ್ನು ಗೆದ್ದರು. ಈ ಬಾರಿ 28 ಗೆಲ್ಬೇಕು ಅಂತ ಪಣ ತೊಟ್ಟಿರ್ತಕ್ಕಂತಹ ಬಿಜೆಪಿ ಈಗಾಗಲೇ ಕೂಡ ಮಹಿಳಾ ಮತಗಳ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಈ ಹಿಂದೆ ಇದ್ದಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಮುಖಾಂತರ ಸರ್ಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಅದಕ್ಕೆ ಸೆಡ್ಡು ಹೊಡೆಯಲು ಈಗಾಗಲೇ ಕೂಡ ಒಂದು ರೀತಿಯಾಗಿ ಶಕ್ತಿ ಯೋಜನೆ ಮತ್ತೊಂದು ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಮಹಿಳಾ ಮತದಾರರನ್ನು ಸೆಳೆಯೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು. ಅದಕ್ಕೆ ಟಕ್ಕರ್ ಕೊಡುವ ಒಂದು ಕೆಲಸವನ್ನು ಕೂಡ ಈಗಾಗಲೇ ಕೂಡ ಬಿಜೆಪಿ ತಯಾರಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ರಾಜ್ಯ ಮಟ್ಟದ ಶಕ್ತಿ ವಂದನಾ ಕಾರ್ಯಾಗಾರ ನಡೆಸೋದ್ರ ಮುಖಾಂತರ ಒಂದು ರೀತಿಯಾಗಿ ಮಹಿಳಾ ಮತದಾರರಿಗೆ ಅಂದ್ರೆ ಬಿಜೆಪಿಯ ಮಹಿಳಾ ಮುಖಂಡರಿಗೆ ಬೂಸ್ಟರ್ ಡೋಸ್ ಮಾಡಿರ್ತಕ್ಕಂಥದ್ದು. ಬರುವೊಂದು ನಿಟ್ಟಿನಲ್ಲಿ ಗೆಲ್ಲೇಬೇಕು ಅಂತ ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮಹಿಳೆಯರಿಗೆ ಮನೆ ಮನೆಗೂ ಮುಟ್ಟೋ ಒಂದು ಕೆಲಸದ ಮುಖಾಂತರ ಆ ಕಾರ್ಯಾಗಾರದಲ್ಲಿ ಕರೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. 25 ಲಕ್ಷ ಕಾರ್ಯಕರ್ತರಿಗೆ ರೀಚ್ ಮಾಡುವ ಒಂದು ನಿಟ್ಟಿನಲ್ಲಿ ಸ್ವಸಹಾಯಕ ಸಂಘಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈಗ ಮಹಿಳಾ ಮತದಾರರಿಗೆ ಗಾಳ ಹಾಕುವ ಒಂದು ಕೆಲಸವನ್ನು ಕೂಡ ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.